ವೆಲ್ಕಮ್ ಟು ಮೈ ಚಾನಲ್. ಮುರುಡೇಶ್ವರಕ್ಕೆ ಅರ್ಲಿ ಮಾರ್ನಿಂಗ್ಗೆ ಹೋದ್ವಿ, ಒಂದು 6 o'clock ಹೋಗಿ ರೂಮಲ್ಲೆಲ್ಲ ಫ್ರೆಶ್ ಆಗಿ ಶ್ರೀಮಂತ ಕಾರ್ಯಕ್ರಮ ಇರೋ ಮನೆಗೆ ಹೋಗ್ತಾಯಿದ್ದೀವಿ, ಫಂಕ್ಷನ್ ಮನೆಗೆ. ಸೊ ಅವ್ರದ್ದೇ ಇದು ಗೆಸ್ಟ್ ಹೌಸು. ಇಲ್ಲಿ ಎಲ್ಲ ರೂಮ್ಸ್ ಕೊಟ್ಟಿದ್ರು, ಇಲ್ಲೆಲ್ಲ ರೆಡಿ ಆಗಿ ಅವ್ರ ಮನೆಗೆ ಹೋಗ್ತಾಯಿದ್ದೀವಿ. ಅಲ್ಲಿಂದ ಒಂದು 2 ರೋಡ್ ಪಕ್ಕನೇ ಅವ್ರ ಮನೆ ನೋಡಿ. ಅಲ್ಲಿನ ಮನೆಗಳು, ಅಲ್ಲಿನ ರೋಡ್ಗಳು ಅಲ್ಲೇ ಒಂಥರ ಚಿಕ್ಕದಾಗಿರುತ್ತೆ, ನೋಡಲಿಕ್ಕೆ ಒಂಥರ ಚೆಂದ. ಎಲ್ಲ ತೋಟಗಳಲ್ಲೇ ಮನೆಗಳು ಮಾಡ್ಕೊಂಬಿಟ್ಟಿರ್ತಾರೆ ಅಲ್ಲೂ ಕೂಡ ನೋಡಿ. ಎಲ್ಲ ಪಾಪ ರೆಡಿ ಆಗಿದ್ಲು ಫಂಕ್ಷನ್ ಹುಡುಗಿ, ಶ್ರೀಮಂತದ ಹುಡುಗಿ. ಸೊ ನಾನು ಸ್ವಲ್ಪ ಜಡೆ ಹಾಕಿ ಹೆಲ್ಪ್ ಮಾಡಿ ಜಡೆ ಒಂದು ಹಾಕ್ಕೊಟ್ಟೆ. ಲೇಟ್ ಆಗೋಗಿತ್ತು, ಸೊ ಬೇಗ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಒಂದು ಕಡೆಯಿಂದ. ಅವಳನ್ನ ರವಿ ತಂಗಿ, ಇವಳೆ ರಾಜೇಶ್ವರಿ ಅಂತೇಳಿ, ಇವಳು ಫಂಕ್ಷನ್ಗೆ ನಾವು ಹೋಗಿದ್ದಿದ್ದು. ಇವ್ರನ್ನ ಮದುವೆ ಮಾಡಿಕೊಟ್ಟಿರೋದು ಮುರುಡೇಶ್ವರದಲ್ಲಿ. ಸೊ ಏನೇ ಫಂಕ್ಷನ್ಗಳಾದರೂ ನಾವು ಹೋಗಲೇಬೇಕಾಗುತ್ತೆ, ಇವರು ಮನೆಗೆ ಸಂಬಂಧಪಟ್ಟಿದ್ದು. ದೂರ ಅನಿಸಿದ್ರು ಹೋಗಲೇಬೇಕು ನೋಡಿ. ಮಗ್ಗಿನ ಜಡೆಗಿಂತ ತುಂಬ ಚೆನ್ನಾಗಿ ಕಾಣುತ್ತೆ. ಅಲ್ಲಿ ಕಟ್ಟಿರೋ ಹೂವೇ ನೋಡಿ, ಅಲ್ಲಿ ಕಟ್ಟೋ ಕಲೆನೇ ಒಂಥರ. ಸೊ ಅದರಲ್ಲೇ ಎಲ್ಲ ರೆಡಿ ಮಾಡಿದೆ, ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು. ಬೇಗ ಲೇಟ್ ಆಗಿದೆ ಅಂತ ಹೇಳ್ತಾಯಿದ್ರು. ಸೊ ಆದಷ್ಟು ಬೇಗ ಎಷ್ಟು ಸಾಧ್ಯನೋ ಅಷ್ಟು ರೆಡಿ ಮಾಡಿಕೊಟ್ಟಿದ್ದೀನಿ ನಾನು. ನನಗಂತೂ ಸ್ವಂತ ತಂಗಿ ಅಂತ ಯಾರೂ ಇಲ್ಲ, ಅಕ್ಕಂದಿರೇ ಎಲ್ಲರೂ. ಸೊ ಇವರೆಲ್ಲ ನನಗೆ ತಂಗಿ ಲೆಕ್ಕದಲ್ಲಿ ಇರೋದ್ರಿಂದ, ಸೊ ಅಕ್ಕನಾಗಿ ನನ್ನ ಜವಾಬ್ದಾರಿಗಳೇನು ಎಷ್ಟು ಸಾಧ್ಯ ಅಷ್ಟು ನಾನು ಮಾಡಿಕೊಡ್ತೀನಿ ಅವ್ರಿಗೆಲ್ಲ. ಸೊ ಅದರಿಂದ ಅವರು ಯಾವುದಕ್ಕೂ ಮಿಸ್ ಮಾಡಿದ್ರೆ ಕೂಗ್ತಾರೆ ಪ್ರತಿ ಸಲವೂ ಕೂಡ, ಅಷ್ಟೇ ರೆಸ್ಪೆಕ್ಟು ಕೊಡ್ತಾರೆ. ಅದೇ ನಮಗೂ ಖುಷಿ. ರೆಡಿ ಮಾಡ್ತಾ ಇದ್ದೀನಿ. ಒಂಥರ ಈ ಕಾರ್ಯಕ್ರಮಗಳು, ಇದರ ಶ್ರೀಮಂತ ಕಾರ್ಯಕ್ರಮ, ಮದುವೆ, ಇದೆಲ್ಲ ನಮ್ಮ ಹಿಂದೂ ಧರ್ಮದ ಒಂಥರ ಕಲ್ಚರ್ ತುಂಬ ಚೆನ್ನಾಗಿದೆ. ಫಾರಿನರ್ಸು ಕೂಡ ಇತ್ತೀಚೆಗೆ ನಮ್ಮ ಈ ಕಲ್ಚರ್ಗೆ ಮಾರು ಹೋಗಿದ್ದಾರೆ ಅಂತಲೇ ಹೇಳ್ತೀನಿ. ಯಾಕಂದರೆ ಒಂಥರ ನೋಡಲಿಕ್ಕೂ ಚೆಂದ, ಒಂಥರ ಖುಷಿ ವಾತಾವರಣ, ಸಂಭ್ರಮ, ಎಲ್ಲದಕ್ಕೂ ಕೂಡ ಒಂದೊಂದು ಶಾಸ್ತ್ರಗಳಿರುತ್ತೆ. ಆ ಶಾಸ್ತ್ರದ ಹಿಂದೆ ಒಂದು ಹಿನ್ನೆಲೆ ಇರುತ್ತೆ. ಒಂಥರ ಚೆನ್ನಾಗಿದೆ ನಮ್ಮ ಕಲ್ಚರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಆದ್ದರಿಂದನೇ ಫಾರಿನರ್ಸು ಕೂಡ ನಮ್ಮ ಕಲ್ಚರ್ನ ಇಷ್ಟಪಡ್ತಾರೆ. ಅವರು ಕೂಡ ನಮ್ಮ ಥರನೇ ಶಾಸ್ತ್ರಗಳ ಮೂಲಕ ಮದುವೆಗಳು ಆಗೋಕ್ಕೆ ಈಗೀಗ ತುಂಬ ಜನ ಆಗ್ತಿದ್ದಾರೆ ಕೂಡ. ಟೈಮ್ ಆಗ್ತಿದೆ, ಕರ್ಕೊಂಬನ್ನಿ ಬೇಗ ಅಂತಿದ್ದಾರೆ. ಸೊ ರೆಡಿ ಮಾಡಿ ಬ್ಯಾಂಗಲ್ಸ್ ಎಲ್ಲ ಹಾಕ್ತಾಯಿದ್ದೀನಿ. ದೇಶಾನಿ ಕೂತ್ಕೊಂಡು ನೋಡ್ತಾ ಇದ್ದಾಳೆ ಎಲ್ಲನೂ, ಏನೋ ಮಾಡ್ತಿದ್ದಾರಲ್ಲ ಇವರು ಅಂತ. ಸೊ ಅವಳು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಿರೋದು, ಇದು ಎತ್ಕೊಡೋದೆಲ್ಲ ಮಾಡ್ತಾಯಿದ್ಲು. ಬಟ್ ತುಂಬ ದೂರ ಅನಿಸುತ್ತೆ. ನೈಟ್ ಹೋದ್ರೆ ಬೆಳಗ್ಗೆ ಹೋಗಬೇಕು, ಬೆಳಗ್ಗೆ ಹೋದ್ರೆ ನೈಟು 11 hours ಬೇಕೇ ಬೇಕು. ಸಾಕಾಗುತ್ತೆ, ಹೋಗಿ ರೆಸ್ಟ್ ಮಾಡಬೇಕು ಅನಿಸುತ್ತೆ ಒಂದು ಹಾಫ್ ಡೇ ಎಲ್ಲ. ಸೊ ನಮಗೆ ಟೈಮ್ ಇರಲಿಲ್ಲ, ನೈಟೆಲ್ಲ ನಿದ್ದೆ ಇರಲಿಲ್ಲ. ಹೋಗಿದ ತಕ್ಷಣ ಫ್ರೆಶ್ ಆಗಿ ಮತ್ತೆ 8-9 o'clock ಮತ್ತೆ ಅಲ್ಲಿಗೆ ಹೋದ್ವಿ. ನಿದ್ದೆನೇ ಇರಲಿಲ್ಲ ಅವತ್ತೆಲ್ಲನೂ ಕೂಡ ನೋಡಿ. ಹೊರಗೆಲ್ಲ ಮನೆ ಮುಂದೆನೇ ಸ್ಟೇಜೆಲ್ಲ ರೆಡಿ ಮಾಡ್ತಾಯಿದ್ದಾರೆ ನೋಡಿ. ತಿಂಡಿಗಳು ಇಡೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಒಂಥರ ಆ ತಿಂಡಿಗಳು ಇಟ್ಟಿರೋ ಡಿಸೈನೇ ಚೆನ್ನಾಗಿತ್ತು. ತುಂಬ ದೊಡ್ಡದಾಗಿ ಹಗ್ಲಗ್ಲವಾಗಿ ಚಕ್ಲಿಗಳಾಗಲಿ ಎಲ್ಲನೂ ಕೂಡ ಮಾಡಿಸಿದ್ರು. ಸೊ ಚೆನ್ನಾಗಿತ್ತು. ಆ ಕಡೆ ಎಲ್ಲ ಸೇಮ್ ನಾನು ಇನ್ಸ್ಟಾಗ್ರಾಮ್ಗಳೆಲ್ಲ ನೋಡಿದ್ದೀನಿ ವೀಡಿಯೋಸು. ಎಲ್ಲರೂ ಕೂಡ ಹಾಗೇ ಇಡ್ತಾರೆ ಆ ಕಡೆ ಇರೋರೆಲ್ಲ. ತಟ್ಟೆಗಳನ್ನೆಲ್ಲ ರೆಡಿ ಮಾಡ್ಕೊತಿದ್ವಿ ಇಡಲಿಕ್ಕೆ. ನಮ್ಮ ಕಡೆಯಿಂದ ಒಂದು 12 ತಟ್ಟೆಗಳೆಲ್ಲ ರೆಡಿ ಮಾಡಿದ್ವಿ. ಅವ್ರ ಕಡೆ ನಮ್ಮ ಕಡೆ 2 ಸೇರಿಸಿ ಎಲ್ಲ ಇಡ್ತಾಯಿದ್ದೀವಿ ಒಂದು ಕಡೆಯಿಂದ. ರವಿಯವರಮ್ಮ ಹೇಳ್ತಾಯಿದ್ದಾರೆ ಹೀಗೆ ಮಾಡು ಹಾಗೆ ಮಾಡು ಅಂತ. ಬಟ್ ಏನಂದರೆ ಅಲ್ಲಿ ಬಿಸಿಲು ಇವಾಗ ಸ್ವಲ್ಪ ಕಡಿಮೆ ಇತ್ತು, ಅಷ್ಟು ಸೆಕೆ ಅನ್ನಿಸ್ಲಿಲ್ಲ, ಬಿಸಿಲಿಲ್ಲ. ಬಟ್ ಬೀಚ್ ಪಕ್ಕನೇ ಇರೋದ್ರಿಂದ, ತೀರದಲ್ಲೇ ಇರೋದ್ರಿಂದ ಆ ಬಿಸಿ ತಟ್ಟುತ್ತೆ ನಮಗೆ. ಯಾವಾಗಲೂ ಸೆಕೆ ಅನಿಸುತ್ತೆ ಇಲ್ಲಿಂದ ಹೋದವ್ರಿಗೆ. ಏಪ್ರಿಲಲ್ಲೆಲ್ಲ ಅಷ್ಟೇ ಇರಲಿಲ್ಲ, ಬಟ್ ಈ ಟೈಮ್ ಸ್ವಲ್ಪ ಕಡಿಮೆ ಇತ್ತು. ಬಟ್ ಆದರೂ ಕೂಡ ಬೆಂಗಳೂರಿಂದ ಹೋದವ್ರು ನಮಗೆಲ್ಲ ಸ್ವಲ್ಪ ಬಿಸಿಲು ಸೆಕೆನೇ ಅನ್ನಿಸುತ್ತೆ ನೋಡಿ. ತಿಂಡಿಯವರು ಆ ರೀತಿ ಇಟ್ಟಿರ್ತಾರಲ್ಲಿ ಮುಂದೆ. ಎಲ್ಲ ರೆಡಿ ಮಾಡಿದ್ವಿ ಆಲ್ಮೋಸ್ಟ್ ಒಂದು ಕಡೆ. ಫೈನಲಿ ಎಲ್ಲ ರೆಡಿಯಾಗಿ ನೋಡಿ, ಹೂವಿನ ಹಾರ ಹಾಕ್ತಾಯಿದ್ದಾರೆ ಅವರ ಹಸ್ಬೆಂಡು. ರೆಡಿ ಮಾಡಿ ಹಾಕಕ್ಕೆ ಬರ್ತಿದ್ದಾರೆ ಅವರು ಕೂಡ. ಥರ
ಕೆಲವೊಂದು ಚಿಕ್ಕ ಪುಟ್ಟ ತುಂಬ ಚೆನ್ನಾಗಿ ಮಾಡಿದ್ರು. ನಾವು ಮನೆ ಮಾಡಿದ್ರು ಕೂಡ ಗ್ರ್ಯಾಂಡಾಗಿ ಅನ್ನಿಸ್ತು. ಬರ್ತೀವಿ. ಅವರು ಶಾಸ್ತ್ರಗಳು ಕೂಡ ಆಲ್ಮೋಸ್ಟ್ ಎಲ್ಲ ನಮ್ಮ ಥರನೇ ಇತ್ತು. ಕೆಲವೊಂದು ತಟ್ಟೆಗಳಿರೋದ್ರಲ್ಲಿ ಪದ್ಧತಿಗಳು ಸ್ವಲ್ಪ ಚೇಂಜಸ್. ಆಮೇಲೆ ನಾವು ಶಾಸ್ತ್ರ ಮಾಡಬೇಕಾದ್ರೆ ಅಕ್ಷತೆ ಕಾಳು ಹಾಕೋ ರೀತಿನೇ ಬೇರೆ, ಅವ್ರುಗಳು ಮಾಡೋ ರೀತಿನೇ ಬೇರೆ. ಅವ್ರು ಪ್ರತಿಯೊಬ್ಬರು ಕೂಡ ಅಕ್ಕಿನ ಹುಡಿ ತುಂಬ್ತಾರೆ, ಆ ರೀತಿ ಮಾಡ್ತಾರೆ ಪ್ರತಿಯೊಬ್ಬರು. ಆಮೇಲೆ ನಾವು ಈ ಕಡೆ ಎಲ್ಲ ಮುಯಿ ಕೊಡ್ತೀವಿ, ಇಲ್ಲ ಸೀರೆ ಗೀರೆ ತೆಗೆದುಕೊಡ್ತೀವಿ. ಅಲ್ಲೆಲ್ಲ ಸ್ವೀಟ್ಸ್ ತೆಂಗಿನಕಾಯಿ ಬಂದು ತಗೊಂಬಂದಿಟ್ಟು ಹೋಗ್ತಾರೆ ಎಲ್ಲರೂ. ಸ್ವಲ್ಪ ಕರಾವಳಿ ಕಡೆಗೂ ಇಲ್ಲಿ ನಮ್ಮ ಕಡೆಗೂ ಚೇಂಜಸ್ ಇದೆ. ನೋಡೋಕೆ ಒಂಥರ ಚಂದ ಅನ್ಸುತ್ತೆ. ಎಂಥ ಧರ್ಮ ಆಗಲಿ, ಹೊರಗಿನವರಾಗಲಿ, ಇಲ್ಲ ಆ ಕಡೆ ಉತ್ತರದ ಕಡೆಯವರು ಆಗಲಿ, ನಾವು ದಕ್ಷಿಣ ಏನೇ ಚೇಂಜಸ್ ಇದ್ರೂ ಕೂಡ ಮೈನ್ ಹೋಗಿದ್ದು ನಾವು ಈ ಫಂಕ್ಷನ್ಗೆ ಅಂತಲೇ ಮನುಷ್ಯತ್ವ ಅನ್ನೋದಾಗಲಿ, ಇಲ್ಲ ಆ ಪ್ರೀತಿ ವಿಶ್ವಾಸ ಅನ್ನೋದಾಗಲಿ, ಅದೆಲ್ಲ ಸೇಮ್ ಟು ಸೇಮೇ ಇರುತ್ತೆ. ಸೊ ಈ ಫ್ಯಾಮಿಲಿ ಮಾತ್ರ ತುಂಬ ಖುಷಿ ಪಡ್ತಾರೆ. ಎಲ್ಲ ಒಗ್ಗಟ್ಟಾಗಿದ್ದಾರೆ. ಎಲ್ಲ ಅಣ್ಣ ತಮ್ಮಂದಿರು ಬಂದ್ರೂ ಕೂಡ ಅಷ್ಟೇ ಒಂದಾಗಿ ನೋಡ್ತಾರೆ. ಒಂಥರ ಇಷ್ಟ ಆಗುತ್ತೆ, ಮಿಂಗಲ್ ಆಗ್ತಾರೆ. ಬೇರೆಯವರು ಅನ್ನೋ ಫೀಲೇ ಆಗಲ್ಲ. ಸೊ ಅದರಿಂದ ನಾನು ಅವ್ರ ಫ್ಯಾಮಿಲಿನ ತುಂಬ ಇಷ್ಟಪಡ್ತೀನಿ. ಅವರು ಕೂಡ ಅಷ್ಟೇ ಇಷ್ಟವಾಗಿ ನಮ್ಮನ್ನು ಕೂಡ ಇನ್ವೈಟ್ ಮಾಡ್ತಾರೆ ಪ್ರತಿ ಸಲಿನೂ ಕೂಡ. ಅವರು ಅಷ್ಟು ಕ್ಲೋಸಾಗಿ ಇದ್ದೀವಿ ನಾವೆಲ್ಲರೂ ಕೂಡ ಒಂದು ಕಡೆ. ನೋಡಿ ಎಲ್ಲ ಆಯಿತು. ಆಮೇಲೆ ಅದೇ ನಾರ್ಮಲಾಗಿ ನಮ್ಮ ಕಡೆ ಗಂಡಿನ ಮನೆಯವರು ತಂದಿರ್ತಾರಲ್ಲ ಸೀರೆ, ಹಸಿರು ಸೀರೆ, ಗಂಡಿನ ಮನೆಯವರು ಅದನ್ನೇ ಉಡಿಸ್ಬೇಕು. ಸೊ ಆ ಲೆಕ್ಕದಲ್ಲಿ ಮತ್ತು ಶಾಸ್ತ್ರಗಳೆಲ್ಲ ಮಾಡಿದ್ರು. ಒಂದು 5 ಜನ 10 ಜನ ಮುತ್ತೈದಿರು ಮೇಯ್ನು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಶಾಸ್ತ್ರ ಮಾಡ್ತಾರೆ. ನೆಕ್ಸ್ಟು ಆ ಸೀರೆನ ಉಡಿಸ್ಕೊಂಡು ಕರ್ಕೊಂಬಂದು ಮತ್ತೆ ಕೂಡಿಸ್ತಾರೆ. ಕೆಲವೊಂದು ವೀಡಿಯೋಸ್ಗಳನ್ನ ಇಲ್ಲಿ ಕವರ್ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ನಾನು ಬ್ಯುಸಿ ಇದ್ದೆ. ಸೊ ಅಲ್ಲಿ ನನ್ನ ಮಗಳು ರವಿ ಯಾವುದಾದ್ರು ವೀಡಿಯೋಸ್ ಮಾಡೋರು ಅಷ್ಟೇ ನನಗೆ ಸಿಕ್ಕಿದ್ದು. ಇರೋದನ್ನೇ ಅಲ್ಲಿ ನಾನು ಎಡಿಟ್ ಮಾಡಿ ಹಾಕಿದ್ದೀನಿ. ಕೊನೆಯಲ್ಲೆಲ್ಲ ಹೋಗ್ಬೇಕಾದ್ರೆ ನೋಡಿ ಒಂದು 5 ಜನ ಮುತ್ತೈದರಿಗೆ ಕಾಲು ಮುಗಿದು ಅರಿಶಿನ ಕುಂಕುಮ ತೊಗೊಂಡು ಆಮೇಲೆ ಹೋಗಿ ನೆಕ್ಸ್ಟು ಮತ್ತೆ ಇನ್ನೊಂದು ಸೀರೆ ಉಟ್ಕೊಂಡ್ಬಂದು ಮತ್ತೆ ಕೂರಬೇಕು. ಸೊ ನೋಡಿ ಮತ್ತೆ ಎಲ್ಲ ರೆಡಿ ಮಾಡಿ ಕರ್ಕೊಂಬಂದೆ. ಈಗ ಒಂದು ಟವಲಲ್ಲಿ ಅವ್ರು ಏನು ಮಾಡ್ತಾರೆ, ಮಡ್ಲಕ್ಕಿ ಕೊಡ್ತಾರೆ. ಅದರೊಳಗೆ ಎಲ್ಲ ತಿಂಡಿ ಹಾಕಿ ಮಾಡ್ತಾರೆ. ನಾನು ನಮ್ಮ ಶಾಸ್ತ್ರದ ಪ್ರಕಾರ ಹೇಗೆ ಮಾಡ್ತೀವೋ ಅದೇ ಥರ ನಾನು ಮಾಡಿದೆ. ಇಲ್ಲಿ ನಾವೆಲ್ಲ ಹೇಗೆ ಮಾಡ್ತೀವಿ ಆ ಥರ. ನಮಗಂತೂ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ, ಯಾಕಂದರೆ ಬ್ಯುಸಿ ಇದ್ದಿದ್ದರಿಂದ ಅವತ್ತೆಲ್ಲ ಫಂಕ್ಷನ್ ದಿನ ಎಲ್ಲ ಫುಲ್ ಬ್ಯುಸಿ ಆದ್ವಿ. ಸಂಜೆಗೆ ಸ್ವಲ್ಪ ಹೊರಗೋದ್ವಿ. ಅವ್ರದ್ದೇ ಒಂದು ರೆಸಾರ್ಟ್ ಬೇರೆ ಹೊಸದಾಗಿ ಓಪನ್ ಆಗ್ತಿದೆ. ಸೊ ಅದನ್ನು ನೋಡೋಕ್ಕೆ ಕರ್ಕೊಂಡೋರು ಆ ಕಡೆ ಹೋದ್ವಿ. ಮತ್ತು ಮಾರ್ನಿಂಗು ಬೀಚ್ ಹತ್ರ ಹೋಗಿ ಆಡ್ಕೊಂಡ್ಬಂದ್ವಿ. ಮತ್ತು ಆ ಕಡೆಯಿಂದ ಬರಬೇಕಿತ್ತು ನಾವು. ಸೊ ಹೀಗೆ ಬ್ಯುಸಿ ಆಗಿಬಿಟ್ವಿ, ಟೈಮೇ ಸಿಗಲಿಲ್ಲ ಫ್ರೀಯಾಗಿ ಕೂರೋಕ್ಕೆ. ಮತ್ತು ಹಿಂದಿಂದನೇ ಕೆಲಸಗಳಿತ್ತು, ಬರಬೇಕಿತ್ತು ಮನೆ ಕಡೆ. ಸೊ ಈ ಕಡೆ ಬಂದುಬಿಟ್ವಿ. ಎಲ್ಲ ಚೆನ್ನಾಗಿ ಖುಷಿಯಾಗಾಯಿತು. ನಮಗಂತೂ ಖುಷಿಯಾಯಿತು. ಇಲ್ಲಿಂದ ನಾವು ಹೋದವರು ಖುಷಿಯಾಗಿ ಹೋಗಿ ಒಂದು 10 ಜನ ಹೋಗಿದ್ವಿ ಅಷ್ಟೇ ನಾವು ಈ ಕಡೆಯಿಂದ. ಇನ್ನೆಲ್ಲ ಅವ್ರ ಕಡೆಯವರು ಜಾಸ್ತಿ ಜನ ಬಂದಿದ್ದರು. ಸೊ ತುಂಬ ದೂರ ಆಗಿರೋದ್ರಿಂದ ಎಲ್ಲರೂ ಕೂಡ ಹೋಗ್ಲಿಕ್ಕಾಗಲಿಲ್ಲ. ಮೇಯ್ನ್ ಯಾರು ಬೇಕೋ ಅವ್ರು ಮಾತ್ರ ನಾವು ಹೋಗಿದ್ವಿ. ನಾನೆಲ್ಲ ಗಿಫ್ಟ್ ಕೊಟ್ಟು ಬಂದೆ ಶಾಸ್ತ್ರಗಳು ಮಾಡಿ. ನೋಡಿ ಇವ್ರು ಸವಿತಾ ಆಂಟಿ ಅಂತ, ತುಂಬ ಕ್ಲೋಸ್ ಫ್ರೆಂಡ್ ಅಲ್ಲಿ ನನಗೆ. ಫ್ರೆಂಡ್ ಅನ್ನೋಕ್ಕಿಂತ ಒಂದು ಫ್ಯಾಮಿಲಿ ಥರ ಇರ್ತೀವಿ. ಸೊ ಫೋಟೋಸೆಲ್ಲ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ತಿಂಡಿ ಎಲ್ಲ ಅವ್ರು ಈ ರೀತಿಯಾಗಿ ಜೋಡಿಸಿರ್ತಾರೆ. ನೋಡಲಿಕ್ಕೆ ಅದೊಂಥರ ಚೆಂದ. ಎಲ್ಲ ತುಂಬ ದೊಡ್ಡದಾಗಿ ಚಕ್ಲಿ ಆಗಲಿ ಎಲ್ಲಾಗಲಿ ದೊಡ್ಡದಾಗಿ ಬರುತ್ತೆ, ಮಾಡಿಸಿ ಜೋಡಿಸಿರೋದವರು. ಸೊ ಅಲ್ಲಿರೋ ಪ್ರತಿಯೊಂದು ನಾವು ಏನೇನು ಐಟಮ್ ತೊಗೊಂಡೋಗ್ತೀವಿ ಒಂದೊಂದು ಚೂರಾರು ಅವ್ರಿಗೆ ತಿನ್ನಿಸ್ಬೇಕಂತೆ, ಅಲ್ಲಿ ಶಾಸ್ತ್ರ ಅಂತೆ. ಸೊ ಬಂದವರೆಲ್ಲ ಅರಿಶಿನ ಕುಂಕುಮ ಇಟ್ಟು ಮಡ್ಲಕ್ಕಿ ಥರ ಇದು ಮಾಡಿ ಅದರಲ್ಲಿ ಒಂದು ತಿಂಡಿ ಎತ್ತಿ ಅವ್ರಿಗೆ ತಿನ್ನಿಸ್ತಾರೆ. ಆಮೇಲೆ ಇಲ್ಲಿ ನಾವು ಊಟಕ್ಕೆ ಎಲ್ಲ ವೆಜ್ ಮಾಡ್ತೀವಿ, ಅವ್ರು ನಾನ್ ವೆಜ್ ಮಾಡ್ತಾರೆ. ಈ ರೀತಿಯಾಗಿ ಅಲ್ಲಿನ ಶ್ರೀಮಂತ ಕಾರ್ಯಕ್ರಮ ನಡೆಯುತ್ತೆ. ಸೊ ನೋಡಿ ನಾವು ಹೋಗಿದ್ದು ಮುರುಡೇಶ್ವರದಲ್ಲಿ ಶ್ರೀಮಂತ ಕಾರ್ಯಕ್ರಮ ಈ ರೀತಿ ನಡೀತು. ಖುಷಿಯಾಗಿದ್ದು ಬಂದ್ವಿ. ನಮಗಂತೂ ಖುಷಿಯಾಯಿತು. ಒಂದು ಟ್ರಿಪ್ಪು ಕೂಡ ನಮ್ಗೆ ಆಯಿತು. ದೇಶನಿಗೂ ಹೇಗೂ ರಜಾ ಇತ್ತು. ಈ ಲೆಕ್ಕದಲ್ಲಿ ಹೋಗಿ ಬೀಚಲ್ಲೆಲ್ಲ ಆಡ್ಕೊಂಡು ಬಂದ್ವಿ. ಬಟ್ ಬೇರೆ ಟೆಂಪಲ್ಗಳಿಗೆಲ್ಲ ಹೋಗ್ಲಿಕ್ಕೆ ಆಗೋಷ್ಟು ಟೈಮ್ ಇರಲಿಲ್ಲ. ಸೊ ಎಷ್ಟು ಸಾಧ್ಯನೋ ಅಷ್ಟು ಮುಗಿಸ್ಕೊಂಡು ವಾಪಸ್ ಬಂದ್ವಿ ನಾವು. ನೋಡಿ ಫೋಟೋಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಪ್ರತಿಯೊಂದು ಫೋಟೋಸೂ ತುಂಬ ಚೆನ್ನಾಗಿ ಬಂದಿದೆ. ಇಷ್ಟು ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೀಚೆಲ್ಲ ಹಾಡಿರೋ ಅಂತಹ ವೀಡಿಯೋಸ್ನ ನೋಡೋಣ. ಓಕೆ, ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.